ಅಂದ್ಬಿಟ್ಟು ಮರಿಗಳಿಗೆ ಎಂಡ್ರೋಜನ್ ಆಗ್ತಾವೆ ಕಣ. ನಾನೆಲ್ಲಪ್ಪ ಹೇಳ್ದೆ ಎಂಡ್ರೋಜನ್ ಪ್ಲಸ್ ಹಾಕು ಅಂತ. ವಿಡಿಯೋದಲ್ಲಿ ನೋಡ್ನಲ್ಲಣ್ಣ. ವಿಡಿಯೋದಲ್ಲಿ ಪೂರ್ತಿ ವಿಡಿಯೋ ನೋಡ್ದಾ ಅಣ್ಣ? ಇಲ್ಲ, ಹಿಂಗ್ ನೋಡ್ತಾ ಇದೆ ಎಂಡ್ರೋಜನ್ ಪ್ಲಸ್ ಮರಿ ಅಂತ ಹೇಳ್ತು ಹಾಕ್ಬಿಟ್ಟೆ. ಎಂಡ್ರೋಜಿನ್ ಪ್ಲಸ್ ಮರಿಗೆಲ್ಲ ಕಣಪ್ಪ, ದೊಡ್ಡ ಕೋಳಿಗಳಿಗೆ ಹಾಕ್ಬೇಕು. ದೊಡ್ಡ ಕೋಳಿಗಳಿಗೆ ಮಾತ್ರ ಎಂಡ್ರೋಜಿನ್ ಪ್ಲಸ್. ಅದ್ರಲ್ಲೇ ಬರ್ದಿರ್ತಾರೆ ನೋಡು. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ 100 ಲೀಟರ್ಗೆ 100 ಲೀಟರ್ ಲೆಕ್ಕಕ್ಕೆ 1 ಲೀಟರ್ಗೆ 1 ml ತರ ಹಾಕ್ಲಿ ಅಂತ ಹಾಕಿರ್ತಾರೆ. ದೊಡ್ಡ ಕೋಳಿಗಳಿಗೆ 1 ಲೀಟರ್ಗೆ 1 ml ಹಾಕೋದು. ಮರಿಗೆ ಯಾವ್ದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಹಾಕೋದು. ಮತ್ತೆ ನೀನ್ ಡೈರೆಕ್ಟ್ ಆಗಿ ಹಾಕ್ತಾ ಹೋಣ ಇನ್ನೇನಪ್ಪ ಕೇಳ್ತಿ? ಅದ್ರಲ್ಲಿ ಡೈರೆಕ್ಟ್ ಆಗಿ ಯಾವ್ದೇ ಕಾರಣಕ್ಕೂ ಯಾವುದೇ ಆಂಟಿಬಯೋಟಿಕ್ ಕೋಳಿಗಳಿಗೆ ತರುವಂತ ಆಂಟಿಬಯೋಟಿಕ್ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಹಾಕ್ಬಾರ್ದು. ಆಮೇಲೆ 100 ಲೀಟರ್ಗೆ 1 ml ತರ 1 ಲೀಟರ್ಗೆ 1 ml ತರ ಹಾಕಿ 100 ಲೀಟರ್ ನೀರೊಳಗಡೆ ಮಿಕ್ಸ್ ಮಾಡ್ಬಿಟ್ಟು ಕುಡಿ ಅಂತ ಕೊಟ್ಟೋದು. ಅದನ್ನ ಪೂರ್ತಿ 100 ml ಅದು 100 ml ಬಾಟ್ಲು ಬಂದು ಅದನ್ನ ನೀನು 1 ಲೀಟರ್ಗೆ 1 ml ತರ ಹಾಕೋಬೇಕು. ಮರಿಗಳಿಗೆ ಹಾಕ್ಲೇಬಾರ್ದು. ಅದನ್ನ ಕಂಪಲ್ಸರಿ ಮರಿಗಳಿಗೆ ಹಾಕೋದೇನಪ್ಪ ಅಂತಂದ್ರೆ ಇಮೋನಿಯಂ ಕೇರು ಮತ್ತೆ ಅದ್ ಬಿಟ್ರೆ ಆಕ್ಸಿಮೆಸಿನ್ ಪೌಡರ್ ಅಂತ ಬರುತ್ತೆ. ಎರಡನೇ ಇದು ಇಮೋನಿಯಂ ಕೇರ್ ಅಂತ ಅಂತಂದ್ರೆ 1 ಲೀಟರ್ ಲೆಕ್ಕ ಅಂದ್ರೆ ಯೂಸ್ ಮಾಡಿ ಎಸ್ತಿರೋದು. ನನ್ನ ಹತ್ರ ಬಾಟ್ಲಿಲ್ಲ. ಬಾಟ್ಲಿ ಇದ್ದಿದ್ರೆ ತೋರಿಸ್ಬಿಡ್ತಿದ್ದೆ ಅದು ಯಾವ ಥರ ಐತಿ ಅಂತ. ಬಟ್ ಇದು 1 ಲೀಟರ್ಗೆ 1 ml ತರ ನೀನು ಕಂಪ್ಲೀಟಾಗಿ 1 ತಿಂಗಳು ಹಾಕೋದ್ರು ಏನು ಪ್ರಾಬ್ಲಮ್ ಆಗೋದಿಲ್ಲ. ಇಮೋನಿಯಂ ಕೇರ್ನ ಇದನ್ನ ಹಾಕೋಬೇಕು ವಿನಃ ಅವೆಲ್ಲ ಏನಿದ್ರು ದೊಡ್ಡ ಕೋಳಿಗಳಿಗೆ ನೆಗಡಿ, ಶೀತ, ತಲೆನೋವು ಈ ಥರದ್ದು ಏನಾರ ಬಂತು ಅಂದಾಗ ಕೋಳಿಗಳಿಗೆ ಅದನ್ನ ಹಾಕುವಂಥದ್ದು. ಅದು ಬಿಟ್ಬಿಟ್ಟು ಯಾವನು ಮರಿಗಳು ಟಚ್ ಮಾಡಂಗಿಲ್ಲ. ಯಾವನು ಮರಿಗಳಿಗೆ ಇವಾಗ ಗೊತ್ತಾಯ್ತಲ್ಲ. ನೀವು ಅದನ್ನ ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ಏನ್ ಮಾಡ್ತೀರಾ ಅಂತಂದ್ರೆ ತಗೊಂಡೋಗಿ ಆಕ್ಸಿಮೈಸಿನ್ ಪೌಡರ್ ಮತ್ತೆ ಇಮೋನಿಯಂ ಕೇರ್ ಬಿಟ್ಟು ನಾವು ಮರಿಗೆ ಸೋಕ್ಸಂಗೆ ಇಲ್ಲ. ಏನಾದ್ರು ರೋಗ ಬರ್ತಾ ಇದೆ ಅಂತಂದ್ರೆ ನಿಮ್ಮ ಹತ್ತಿರದ ಮೆಡಿಕಲ್ಲು ಇಲ್ಲ ಅಂತಂದ್ರೆ ಪಶು ಮೆಡಿಕಲ್ಲು ಇಲ್ಲ ಗೊತ್ತಿರೋರಿಗೆ ಕೇಳ್ಬಿಟ್ಟು ಹಾಕಿ. ಅದನ್ನ ಬಿಟ್ಬಿಟ್ಟು ವಿಡಿಯೋ ಮಾಡ್ತೀವಿ ಅಂದ ತಕ್ಷಣ ಅರ್ಧಂಬರ್ಧ ವಿಡಿಯೋ ನೋಡ್ಬಿಟ್ಟು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನೀವು ಹಾಕ್ತು ಅಂದ್ರೆ ಅದು ಯೂಸ್ ಆಗೋದಿಲ್ಲ. ಸೊದೈತೋಗಣಪ್ಪ. ಸರಿ ಅಣ್ಣ, ಆಯ್ತಣ್ಣ. ಸರಿ ಕಣಪ್ಪ.